ಎಲ್ಲರಿಗೂ ನಮಸ್ಕಾರ. ಗುಡ್ ಆಫ್ಟರ್ನೂನ್ ಎವ್ರಿವನ್. ನಮ್ಮ ಯಾತ್ರೆಯನ್ನು ಸಂಪೂರ್ಣವಾಗಿ ಮುಗಿಸ್ಕೊಂಡು ರಿಟರ್ನ್ ಬೆಂಗಳೂರು ಕಡೆ ಹೊಂಟೀವಿ. ಅಲ್ಲೋಡಿ, ಇದನ್ನೇನ್ ಕಾರ್ ಅನ್ಬೇಕಾ, ಬೈಕ್ ಅನ್ಬೇಕಾ, ಅಥವಾ ಕ್ಯಾಂಪರ್ ವ್ಯಾನ್ ಅನ್ಬೇಕಾ, ಗೂಡ್ಸ್ ಟ್ರಕ್ ಅನ್ಬೇಕಾ? ನಮಗೆ ಟೋಟಲ್ ಕನ್ಫ್ಯೂಸ್. ನೋ ಇವ್ರು ಕೊಡು. ರಾಮ್ಲಲ್ಲ ನಾನ್ ಮಾತ್ರ ಶ್ರೀರಾಮ್ ಅಂತೀನಿ ಅಷ್ಟೇ. ಈ ಈಶ್ವರನ ವಿಗ್ರಹಗಳು, ಲಕ್ಷ್ಮೀ ವಿಗ್ರಹ, ಸರಸ್ವತಿ ವಿಗ್ರಹ, ಗಣೇಶನ ವಿಗ್ರಹ ಕೆತ್ತಿದಾರ. ಬಟ್ ಟಚ್ ಮಾಡಿ ಕಲರ್ ಹಾಳು ಮಾಡಕ್ ಹೋಗ್ಬೇಡ್ರಿ. ನಾವು ನೋಡಿರೋ 3 ಟೆಂಪಲ್ಗಳದಾವಲ್ಲ, 3 ಟೆಂಪಲ್ಗೂ ಆರ್ಮಿ ಸೆಕ್ಯೂರಿಟಿ ಐತಿ. ಅಲ್ಲೆಲ್ಲ AK-47 ಅಡ್ವಾನ್ಸ್ಡ್ ಗನ್ಗಳು ಇಟ್ಕೊಂಡು ಸೆಕ್ಯೂರಿಟಿ ಕೊಡ್ತಾ ಇದಾರ ಅಂತ. ಸೊ ಅಷ್ಟೊಂದು ಸೆಕ್ಯೂರಿಟಿ ಕೊಡ್ತಾ ಇದಾರ ಅಂದ್ರೆ ಅದಕ್ಕೆ ಎಷ್ಟು ಮಹತ್ವ ಇರ್ಬೇಕು. ಜರ್ನಿ ಹೈಲೈಟ್ಸ್ ಬಾಳ ಅದಾವು. ಬಹಳ ಒಳ್ಳೊಳ್ಳೆ ಕ್ಲಾಪ್ಚರ್ ಗಳನ್ನ ಕಲೆಕ್ಟ್ ಮಾಡಿ ಇಟ್ಕೊಂಡಿನಿ. ಯೋಗಿ ಆದಿತ್ಯನಾಥ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಬಹಳ ಸೂಪರ್ ಆಗಿ ಆರ್ಗನೈಸ್ ಮಾಡಿದಾರ. ಅಲ್ಲಿ ಕಸದ ಗಾಡಿ ಕೂಡ ಪೊಲೀಸ್ ಐರನ್ ಹಾಕೊಂಡು ಅಡ್ಡಾಡ್ತಾವು. ಕಸನ ಆಮೇಲೆ ಕ್ಲೀನ್ನೆಸ್ಗೋಸ್ಕರ ಕ್ಲೀನ್ ಆಗಿ ಇಟ್ಕೋಬೇಕು ಅನ್ನೋದಕ್ಕೋಸ್ಕರ ಬಹಳ ಶತಾಯ ಪ್ರಯತ್ನ ಪಟ್ಟು 10 ಕೋಟಿ ಜನ ಬಂದು ಅಲ್ಲಿ ಹಾಳು ಮಾಡಿ ಹೋದ್ರು ಅದನ್ನ ಇಮಿಡಿಯೇಟ್ ಕ್ಲೀನ್ ಮಾಡ್ಕೊಂತನ ಕಂಟಿನ್ಯೂ ಮಾಡ್ತಾ ಇದಾರೆ ಪ್ರೋಗ್ರಾಮ್ಸ್ ನ. ಕ್ಲೀನ್ಗೆ ಬಹಳ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ. ಆರ್ಮಿ ಅವ್ರು ಹೇಳ್ತಾ ಇದ್ರು ಯೋಗಿ ಆದಿತ್ಯನಾಥ್ ಬರೀ ಗನ್ ಮ್ಯಾನ್, ಜೆಟ್ ಪ್ಲೇಸ್ ಅವ್ರಷ್ಟೇ ಇಲ್ಲ ಅಂತ. ಸೊ ಅವ್ರು ಸೆಲ್ಫ್ ರೈಫಲ್ ಇಟ್ಕೊಂಡಿರ್ತಾರಂತ, ಸೆಲ್ಫ್ ಗನ್ ಇರ್ತದಂತ ಅವ್ರ ಬಾಡಿ ಒಳಗ. ಅವ್ರು ಆಲ್ವೇಸ್ ಗನ್ ಬೇರ್ ಮಾಡ್ಕೊಂಡು ಓಡಾಡ್ತಾರಂತ. ಯಾಕಪ್ಪ ಅಂದ್ರ ಅವ್ರು ತಗೊಳ್ಳೋ ಡಿಸಿಷನ್ ಬೇರೆಯವ್ರಿಗೆ ಆರ್ಡರ್ ಕಾಣತೈತಿ. ಅವ್ರು ತಗೊಳ್ಳೋ ಡಿಸಿಷನ್ ಹೆಂಗಿರ್ತಾವಂದ್ರ ಕಡ್ಡಿ 2 ತುಂಡಾಗಬೇಕಷ್ಟೇ. ಅವ್ರು ಆ ತರ ಡಿಸಿಷನ್ ತೊಗೊಳತ್ತಾರ. ಪ್ರತಿಯೊಬ್ಬರಿಗೂ ಫೇವ್ರೇಟ್ ಆಗ್ಬಿಟ್ಟಾರ ಅವ್ರಲ್ಲಿ. ಒಂದು ಮಾತು ಹೇಳಿದ್ರು ಮೊನ್ನೆ, ಸೊ ಅವ್ರೊಂದು ಗನ್ ಇಟ್ಕೊಂಡು ಆಲ್ವೇಸ್ ಓಡಾಡ್ತಾರಂತ. 2 ಗನ್ ಅವ್ರ ಸ್ವಂತ ಅವ್ರ ಬಾಡಿ ಒಳಗ ಗನ್ ಇಟ್ಕೊಂಡು ಅಡ್ಡಾಡ್ತಾರಂತ. ಸೊ ಈ ತರನು ಡೆಡಿಕೇಟೆಡ್ ಲೈಫ್ ಸಾಗಿಸ್ತಕ್ಕಂತ CM ಗಳದಾರ ನಮ್ ಕರ್ನಾಟಕದಾಗ ಅದಾರ ಬಿಡ್ರಿ. ಅವ್ರ ಬಗ್ಗೆ ಏನು ಮಾತಾಡಕ್ ಹೋಗ್ಬಾರ್ದು, ಯಾಕಂದ್ರೆ ಅವರು ಬಹಳ ದೊಡ್ಡ ಮನುಷ್ಯರು. ಯೋಗಿ ಆದಿತ್ಯನಾಥ್ ನನ್ನ ಫೇವ್ರೇಟ್. ಅವ್ರ ಗುಂಡಾಗಳಂದ್ರೆ ಏನು, ಅವ್ರು ಏನ್ ಮಾಡ್ತಾರ, ಅವ್ರ ಆಕ್ಟಿವಿಟಿ ಏನು, ಅವ್ರ ಹೆಂಗ್ ಮಟ್ಟ ಹಾಕ್ಬೇಕು ಅನ್ನೋದು ಸ್ವತಃ ಪ್ರಾಕ್ಟಿಕಲ್ ಆಗಿ ನೋಡ್ಯಾರ ಅವ್ರು. ಸೊ ಅದಕ್ಕೆ ಅವರು ಆ ತರ ಬಿಲ್ಡ್ ಆಗ್ಯಾರ. ಅವರು ಮಾನಸಿಕ ಸ್ಥಿತಿ ಆ ತರ ಐತಿ. ಸೊ ವೆರಿ ಸ್ಟ್ರಾಂಗೆಸ್ಟ್ ಪರ್ಸನ್. ಅವ್ರ ಆಸ್ತಿ ಮಾಡ್ಕೊಂಡೆ ಅಂತಸ್ತು ಮಾಡ್ಕೊಂಡೆ ಏನಿಲ್ಲ ಅಂತ. ಅವ್ರ ತಂಗಿ ಈಗಲೂ ಒಂದು ಚಿಕ್ಕದ ಅಂಗಡಿ ಇಟ್ಕೊಂಡು ಹಳ್ಳಿಲಿ ಜೀವನ ಮಾಡ್ತಾರೆ. ನೂಕಲಾಗಿದ್ದು ಅದು ಕ್ರಿಯೇಟ್ ಮಾಡಿದ್ರಂತ ಸ್ಪಾಟ್ನಾಗ. ಅಲ್ಲಿ ಕೆಲವಷ್ಟು ಜನ ಅವ್ರು ಯಾರು ಅನ್ನೋದು ಗೊತ್ತಾಗೈತಂತ ಇದಕ್ಕ CM ಅವ್ರಿಗೆ. ಟೋಲ್ ಹತ್ರ ಸ್ವಲ್ಪ ಸ್ಟಾಪ್ ಮಾಡಿದ್ವಿ, ನೆರಳೈತಿ ಅಂತ. ಒಂದೇನಾದ್ರು ಕ್ರೈಮ್ ಆಕ್ಟಿವಿಟಿ ನಡೀತಂದ್ರ ಯು ಶುಡ್ ಫಸ್ಟ್ ಇನ್ಫಾರ್ಮ್ ಟು ಪೊಲೀಸ್. ಅವ್ರೇನಾದ್ರು ಸಾಲ್ವ್ ಮಾಡ್ಲಿಲ್ಲ ಅಂದ್ರ ಅವ್ರ ಹೈಯರ್ ಆಫೀಸರ್ ಹೇಳ್ಬೇಕು. ಅಲ್ಲೂ ಸಾಲ್ವ್ ಆಗ್ಲಿಲ್ಲ ಅಂದ್ರ CM ಹೆಲ್ಪ್ ಲೈನ್ ಅಂತ ಮಾಡಿದಾರೆ UP ಒಳಗ. ಅದು ನೇರವಾಗಿ CM ಹೋಗುತ್ತೆ ಕಂಪ್ಲೇಂಟ್, ಅಲ್ಲಿ ರಿಜಿಸ್ಟರ್ ಆಗುತ್ತೆ. ಅದು ಆನ್ಲೈನ್ ನಾಗ ಆಪ್ ಏನೋ ಬಿಟ್ಟಿದಾರಂತ ಅವ್ರು. ಒನ್ಸ್ CM ಏನಾದ್ರು ಅದು ಹೋಯ್ತಂದ್ರ ಯಾವನ ಅಧಿಕಾರಿಗಳ ನೆಗ್ಲಿಜಿಯನ್ಸಿ ತೋರಿಸಿದಾನ ಇಶ್ಯೂ ಬಗ್ಗೆ, ಡೆಫಿನೆಟ್ಲಿ ಅವ್ರ ಮೇಲೆ ಆಕ್ಷನ್ ಆಗುತ್ತದೆ. ಅವ ಅಪರಾಧ ಮಾಡ್ದವನ ಅವ್ನು ಸಿಗ್ತಾನೋ ಇಲ್ವೋ ಅದು ಸೆಕೆಂಡ್ರಿ, ಬಟ್ ನೆಗ್ಲೆಕ್ಟ್ ಮಾಡ್ದವನ್ ಮಾತ್ರ ಬಿಡಂಗಿಲ್ಲ. ಫುಡ್ ವಿಚಾರಕ್ಕೆ ಬಂದ್ರೆ ಒಂದು 80% ನಾವ ಮಾಡ್ಕೊಂಡು ತಿಂದಿವಿ, ಇನ್ನು 20% ಹೋಟೆಲ್ಸ್ ತಿಂದಿವಿ. ನಮ್ಮ UP ಒಳಗ ಮಾಡೋಂತ ಅಡ್ಗಿ ನಮ್ ಹುಡುಗಗ್ ಬಾಳ ಇಷ್ಟ. ಕೇಳ್ರಿ, ಅವ್ನು ಬಾಳ ತಿಂತಾನ. ಅವ್ನ ಅಲ್ಲಿ ಮಧ್ಯಾಹ್ನ ಅನ್ನ ಸಾರು ತಿನ್ನತ್ತಿದ್ದಲ್ಪ. ಅನ್ನ ಸಾರು, ಲಾಕ್ಡೌನ್ ತಿಂದಿಲ್ಲ. ಪೂರಿ ಬೋಂಡ ಅನ್ನ ಸಾರು, ಪೂರಿ ಬೋಂಡ ಅನ್ನ ಸಾರು. ಅದು ಎಲ್ಲದಕ್ಕೂ ಬರೀ ಆಲೂಗೆಡ್ಡೆ ಬಿಟ್ರೆ ಬೇರೆ ಏನು ತರಕಾರಿನೇ ತರಕಾರಿ ಹಾಕಲ್ಲ. ಬಟಾಣಿ ಒಂದ್ ಜಾಸ್ತಿ ಹಾಕಿರ್ತಾರೆ. ಮಧ್ಯಪ್ರದೇಶ್ ಮುಗಿದ್ಮೇಲೆ ನಾವು ಆನ್ ದಿ ವೇದಾಗ ಇಲ್ಲೊಂದು ಹೋಟೆಲ್ ಐತಿ. ಟೂರಿಸ್ಟರ್ಸ್ ಬಹಳ ಮಂದಿ ಇಲ್ಲಿ ನಿಂತ್ಕೊಂಡು ಟಿಫನ್ ಮಾಡ್ತಾ ಇದ್ರು. ಸೊ ಮಹಾರಾಷ್ಟ್ರ ಟೇಸ್ಟ್ ಹೆಂಗಿರುತ್ತೆ, ಇಲ್ಲಿ ಏನೇನ್ ಫುಡ್ ಮಾಡ್ತಾರ, ಯಾವ್ಯಾವ ರೆಸಿಪಿ ಮಾಡ್ತಾರ ನೋಡ್ಬೇಕನ್ನೋ ಕ್ಯೂರಿಯಾಸಿಟಿಗೆ ಅಂತೇಳಿ ನಾವು ಇಲ್ಲಿ ನಮ್ ಗಾಡಿ ಹಾಕಿ ಒಳಗೋಗಿ ನೋಡಿದ್ವಿ. ಏನ್ ಪಸಂದ್ ಆಗೈತಪ್ಪ. ಎಲ್ಲಾ ತರದ ಐಟಮ್ ಐತಿ ಇಲ್ಲಿ ಜನ ಟೇಸ್ಟ್ ಬೇರೆ ನೋಡ್ರಿ. ಅದು ಫುಲ್ ಕಿಚನ್, ಮೆಗಾ ಕಿಚನ್. ಗೋಳಿ ಬಜೆ, ಅವಲಕ್ಕಿ ಮೊಸರು, ಇಡ್ಲಿ ವಡ, ನೀರು ದೋಸೆ, ಪೂರಿ ಬಾಜಿ, ಪಲಾವು, ಬನ್ಸ್, ಇಡ್ಲಿ ಸಾಂಬಾರ್, ವಡ ಸಾಂಬಾರ್. ಇಷ್ಟು ಐಟಮ್ ಸಿಗ್ತಾವ ನೋಡ್ರಿ. VIP ಬಂದು ಹೋಗಿದ್ದಾರೆ ಇಲ್ಲಿಗೆ. ಯಾವ್ದೋ ಒಂದು ಐಟಮ್ ತಗೊಂಡಿವಿ. ಸೊ ಅದು ಏನ್ ಬರುತ್ತೆ ಗೊತ್ತಿಲ್ಲ ನಮ್ಗೆ. ಆಮೇಲೆ ನೋಡಿದ್ರೆ ಸಮೋಸಾಕ ಮೊಸರು ಹಾಕಿ ಖಾರ ಮಸಾಲೆ ಹಾಕಿ ಕೊಟ್ಟಾರ. ನಮ್ ಫುಟ್ಬಾಲ್ ಚೆನ್ನಾಗಿರುತ್ತೆ, ಅಲ್ಲಿ ಸಪ್ ಇರುತ್ತೆ, ಬನ್ನಿ ತಿನ್ನಿ ನೋಡಿ ಗೊತ್ತಾಗುತ್ತೆ. ದಿಸ್ ಹೋಟೆಲ್
ಫುಡ್ ಈಸ್ ಟೋಟಲಿ ವೇಸ್ಟ್ ಆಫ್ ಮನಿ. ಇಲ್ಲಿ ಭಾಳ ಗಾಡಿ ನಿಂತಾವಂತ ಹೋದ್ವಿ, ಬಟ್ ಅವರು ಸತ್ಯಕ್ಕೆ ನಿರ್ವ ಇಲ್ದ ಬಂದಾರ. ಈ ಸರೌಂಡಿಂಗ್ನಾಗ ಇಂಥ ಹೋಟೆಲ್ಗಳು ಎಲ್ಲೂ ಸಿಗಂಗಿಲ್ಲ, ಇದಕ್ಕಿನ್ನ ಖರಾಬ್ ಇರ್ತಾವು. ಸೊ ಇದೇ ಚಲೋ ಇರ್ಬೇಕಂತೇಳಿ ಬಂದಾರ. ನಾವು ಹಂಗ ಹೋದ್ವಿ. ನನಗೇನೋ ಇಷ್ಟ ಆಗ್ಲಿಲ್ಲ, ಬಟ್ ಕೆಲವಷ್ಟು ಮಂದಿಗೆ ಇಷ್ಟ ಆಗ್ಬೋದು. ಈಗ ಪ್ರಯಾಗ್ರಾಜಿಗೆ ತುಂಬಾ ಜನ ಹೋಗ್ತಾ ಇದಾರ, ಗಾಡಿಗಳು ಲೈನ್ ಇರುತ್ತೆ. ಇಲ್ಲಿಂದ ಇತ್ತಾಗ ಆಂಧ್ರ ಪ್ರದೇಶ್ ಬಾರ್ಡರ್ ಐತಿ. ಸೊ ಮಹಾರಾಷ್ಟ್ರನು ಕಂಪ್ಲೀಟ್ ಆಯ್ತು. ಈಗ ಆಂಧ್ರ ರೀಚ್ ಆಕೇವಿ. ಇವತ್ತು ನೈಟ್ ಇಲ್ಲೇ ಆಂಧ್ರದಾಗ ಸ್ಟೇ ಆಗಿ ಮುಂಜಾನೆ ಎದ್ದು ಬೆಂಗ್ಳೂರಿಗೆ ಹೋಗ್ತೀವಿ. ಆಂಧ್ರ ಹೈದರಾಬಾದ್ ನಿಯರ್ ಹೋಗ್ಬೇಕಂದ್ರೆ ಮೋಸ್ಟ್ಲಿ ಮಿಡ್ ನೈಟ್ ಆಗ್ಬೋದು, ನಿದ್ದೆ ಏನು ಬರಾತಿಲ್ಲ. ಸೊ ನಾವು ಹೋಗಿ ಹೈದರಾಬಾದ್ ಹತ್ರ ಎಲ್ಲಾದ್ರೂ ಒಂದು ಕಡೆ ಸ್ಟೇ ಆಗಿ ಮುಂಜಾನೆ ಎದ್ದು ಬೆಂಗಳೂರು ಕಡೆ ಹೋಗ್ತೀವಿ. ಬರ್ರಿ ಹೋಗೋಣ. ಹಾಯ್, ಗುಡ್ ಈವ್ನಿಂಗ್. ಟೋಟಲ್ 3200 ಕಿಲೋಮೀಟರ್ ಕಂಪ್ಲೀಟ್ ಆಯ್ತು ನಮ್ದು ಪ್ರಯಾಗ್ರಾಜ್ ಜರ್ನಿ. ಈಗ ನಾವು ಆಂಧ್ರ ಬಾರ್ಡರ್ ಎಂಟ್ರಿ ಆದ್ವಿ. MP MH UP ಕ್ರಾಸ್ ಮಾಡ್ಕೊಂಡು ಆಂಧ್ರ ಬಾರ್ಡರ್ ಎಂಟರ್ ಆದ್ವಿ. ಆಂಧ್ರ ತೆಲಂಗಾಣ ಸ್ಟೇಟ್ಸ್ ಮುಗೀತಂದ್ರ ನೆಕ್ಸ್ಟ್ ಬರೋದ ನಮ್ ಕರ್ನಾಟಕ ಸ್ಟೇಟ್. ಒಂದು ಕರ್ನಾಟಕ ಗಾಡಿ ಕಾಣತೈತೆ ನೋಡ್ರಿ, A05. ನೋಡ್ರಿ ಟ್ರಕ್ ಡ್ರೈವರ್ ಕ್ರೇಜಿ ಜ್ಯೂಸ್ ಕುಡಿದ್ ಬಾಟ್ಲು ವೀಲ್ಗೆ ಹಾಕೊಂಡೆ ತಿರ್ಗಾಕ್ ಬಿಡೈತದ. ಹಾಯ್, 5 ಸ್ಟಾರ್ ಹೋಟೆಲ್ ಇದ್ದಂಗಿದ್ ನನಗೆ. ನಾ ಇದ್ರೊಳಗ ನಿನ್ನೆ ಅಯೋಧ್ಯ ಬಿಟ್ವಿ. ಈಗ ನಾವು 1045 ಕಿಲೋಮೀಟರ್ ಬಂದು ರೀಚ್ ಆಗೇವಿ. ನಾನು ಎಲ್ಲೂ ಫಾಸ್ಟ್ ಹೊಡೆದಿಲ್ಲ, ಓನ್ಲಿ 80 ಕಿಲೋಮೀಟರ್ ಸ್ಪೀಡ್ ಲಿಮಿಟಲ್ಲೇ ಬಂದೆ. ಅಲ್ಲಿ ಮಹಾರಾಷ್ಟ್ರ ಹತ್ರ ಯಾವುದೋ ಒಂದು ದೊಡ್ಡ ಹೋಟೆಲ್ ಇತ್ತು. ಎಲ್ಲ ಆ ರೋಡಲ್ಲಿ ಟ್ರಾವೆಲ್ ಮಾಡೋರೆಲ್ಲ ಅಲ್ಲಿ ಹೋಗ್ತಾ ಇದ್ರು. ಟೋಟಲಿ ವೇಸ್ಟ್ ಆಫ್ ಮನಿ, ಚೆನ್ನಾಗಿರ್ಲಿಲ್ಲ. ಇಲ್ಲಿ ಬಿಹಾರಿದೊಂದು ಡಾಬಾ ಇತ್ತು. ಬಿಹಾರಿ ಫುಡ್ ಹೆಂಗಿರ್ತೈತೆ ಅಂತ ಹೋದ್ವಿ, ಬಟ್ ಚೆನ್ನಾಗಿತ್ತು. ಫುಡ್ ಸೂಪರ್ ಆಗಿತ್ತು. ಇಲ್ಲಿ ತಾಟ್ ಕೊಡಂಗಿಲ್ಲ, ಕೈಯಾಗ ರೊಟ್ಟಿ ಹಿಡ್ಕೊಂಡು ಅದೇನದು ಜೊತೆ ಕೊಡ್ತಾರಲ್ಲ ಸಬ್ಜಿ, ಅದನ್ನ ನೆನ್ಸ್ಕೊಂಡು ತಿನ್ಬೇಕು. ಬಟ್ ಟೋಟಲಿ ಸೂಪರ್, ರೀಸನೇಬಲ್ ಪ್ರೈಸ್. 150 ಕಿಲೋಮೀಟರ್ ಸರೌಂಡಿಂಗ್ನಾಗ ಹೈದರಾಬಾದ್ ಐತಿ. ಇವತ್ತು ನೈಟ್ ನಾವು ಇಲ್ಲೇ ಸ್ಟೇ ಆಗ್ಬೇಕಂತ ಪ್ಲಾನ್ ಮಾಡಾಕತ್ತೀವಿ. ನಮ್ಮ ಹುಡುಗ ಇಲ್ಲೆಲ್ಲೇ ಒಂದು ಬ್ಯೂಟಿಫುಲ್ ಪ್ಲೇಸ್ ಹುಡ್ಕ್ಯಾನ. ಇವತ್ತು ನೈಟ್ ಅಲ್ಲೇ ಸ್ಟೇ ಆಗ್ಬೇಕಂತ ಪ್ಲಾನ್ ಮಾಡೀವಿ, ನೋಡೋಣ ಅಂತ. ಆದ್ರೆ ಇಲ್ಲೇ ಸ್ಟೇ ಹಾಕಿವಿ. ಮುಂಜಾನೆ ಎದ್ದು ನಾವು ಮತ್ತೆ ಬೆಂಗಳೂರು ಕಡೆ ಜರ್ನಿ ಕಂಟಿನ್ಯೂ ಮಾಡ್ತೀವಿ. ಬರ್ರಿ ಹೋಗೋಣ. ಜಾಗ ಚಲೋ ಐತಿ. ನೈಟ್ 12ವರೆಗೆ ಬಂದು ಇಲ್ಲಿ ಸ್ಟೇ ಆದ್ವಿ. ಆರಾಮ್ ಸರಿ ನಿದ್ದೆ ಆಯ್ತು, ಮಕ್ಕೊಂಡಿದ್ವಿ. ಇಲ್ಲಿ ಜಳಕ ಮಾಡೋಕ್ಕೆಲ್ಲ ಜಾಗ ಐತಿ. ಸ್ನಾನ ಗಿನ ಮಾಡ್ಕೊಂಡು ಇಲ್ಲಿಂದ ಬೆಂಗಳೂರು ಕಡೆ ಜರ್ನಿ ಕಂಟಿನ್ಯೂ ಮಾಡಿದ್ವಿ. ಹಾಯ್, ಅಗೋರಿ ಸ್ಟೈಲ್ನಾಗ ಕುಂತಿಲ್ಲ. ಅಗೋರಿ ನೋಡಿ ಅಗೋರಿ ಸ್ಟೈಲ್ನಾಗ ಏನು ಕುಂತಿಲ್ಲ. ಸೊ ಇಲ್ಲಿ ಕ್ಲಚ್ ನೆಸೆಸಿಟಿ ಇಲ್ಲ. ಟೋಲ್ ದಾಟೀನಿ, ಕ್ಲಚ್ ತುಳಿದಿಲ್ಲ. ಟಾಪ್ ಗೇರ್ ಹಾಕಿದ್ಮೇಲೆ ರೋಡ್ ಇದು 120 ಕಿಲೋಮೀಟರ್ ಸ್ಪೀಡ್ ಟ್ರ್ಯಾಕ್ ಅಂತಿದೆ. ನೋಡ್ಕೊ ಬೋರ್ಡ್ ನೋಡ್ಕೊ ಫಸ್ಟ್. ಮತ್ತೆ ಬೆಂಗಳೂರು ಬಿಟ್ಟು ಮತ್ತೆ ಯಾವ್ದಾರ ಬೇರೆ ಯಾವ್ದು ನೋಡಿ ಬ್ಯಾಕ್ ನೋಡಿದ್ವಿ. ಕರೆಕ್ಟ್ ಐತ್ಲಾ? ಸಿ ಕ್ಲಚ್ ತುಳಿಯೋದ ಬೇಕಾಗಿಲ್ಲ ಇಲ್ಲಿ. ನೀವು ಆರಾಮ್ ನೀವು ವೀಲ್ ಅಲೈನ್ಮೆಂಟ್ ಮಾಡಿಸ್ಬಿಟ್ರೆ ಸ್ಟೇರಿಂಗ್ ಹಿಡ್ಕೊಳ್ಳೋದು ಬೇಕಾಗಿಲ್ಲ. ಅಡಾಸ್ ಫೀಚರ್ ಇರೋ ಗಾಡಿ ಅಂತೂ ಬಿಡ್ರಿ. ಹೈದರಾಬಾದ್ ಒಳಗ ಮಾಡಿರೋ ಈ ರೋಡ್ ಐತಲ್ಲ, ಒಂದ್ ನಮೂನಿ ಸ್ಮೂತ್ ಆಗಿ ಸೂಪರ್ ಆಗೈತಿ. ಒಂದ್ಸರಿ ಡ್ರೈವ್ ಮಾಡಿ ನೋಡ್ರಿ, ನಿಮ್ ಗಾಡಿ ಕ್ಲಚ್ಚೇ ಬೇಕಾಗಿಲ್ಲ. ಎಕ್ಸ್ಲೀಟರ್ ಮೇಲೆ ಒಂದ್ ಸ್ವಲ್ಪ ಏನಾರು ವೆಯ್ಟ್ ಇಟ್ಬಿಟ್ರೆ ಅಂದ್ರೆ ನೀವು ಆರಾಮ್ ಸರಿ ಕಾಲ್ ಕಟ್ಕೊಂಡು ಊಟ ಕುಂದಿರ್ತಾರಲ್ಲ ಹಂಗೆ ಕುಂತ್ ಬಿಡ್ಬೋದು. ಮಧ್ಯಾಹ್ನ ನಾವು ಊಟಕ್ಕೆ ಅಂತೇಳಿ ಇಲ್ಲಿ ರಾಜಸ್ಥಾನಿ ಡಾಬಾಕ್ಕೆ ಸ್ಟಾಪ್ ಮಾಡಿದ್ವಿ. ಈ ರಾಜಸ್ಥಾನಿ ಡಾಬಾ ಒಂದ್ಸರಿ ನಾವು ವಿಸಿಟ್ ಮಾಡಿದ್ದೆ, ಚೆನ್ನಾಗೈತಿ. ಬಟ್ ವೆರಿ ಕ್ವಾಲಿಟಿ, ಕ್ಲೀನ್ ಎಲ್ಲ ಮೇಂಟೈನ್ ಮಾಡಿದಾರೆ. ಸೊ ಹಾಗಾಗಿ ನಾವು ಇಲ್ಲೇ ಊಟ ಮಾಡಿ ಮುಂದಕ್ಕೆ ಹೊಂಟ್ವಿ. ಇಲ್ಲಿ ಓನರ್ಗೆ ನಮ್ಮ ಪ್ರಯಾಗ್ರಾಜ್ ಟ್ರಿಪ್ ಬಗ್ಗೆ ಭಾಳ ಇಂಟ್ರೆಸ್ಟೆಡ್ ಆಗಿ ಕೇಳಿಸ್ಕೊಂತಾ ಇದ್ರು. ಅವ್ರಿಗೆ ಡೌಟ್ ಬಂತು, ನಾವು ಎಲ್ಲಿಂದ ಬಂದೀವಿ ಅಂತ ಕೇಳಿದ್ರು. ನಾವು ಹೇಳಿದ್ವಿ. ಆಮೇಲೆ ಫುಲ್ ಇಂಟ್ರೆಸ್ಟೆಡ್ ಆಗಿ ನಮ್ಮ ಸ್ಟೋರಿ ಕೇಳಿದ್ರು. ನಮ್ಮ ಹುಡುಗ ಏನ್ ಮಾಡತ್ತ ನೋಡ್ರಿ, ಬರೇ ನ್ಯೂಟ್ರಿಷನ್ ಹೊಡಿತಾನ ಟ್ರಿಪ್ನಾಗ. ಎಲ್ಲಿ ಆ್ಯಪಲ್ ಇದು ಅದೇ ಮಹಾರಾಷ್ಟ್ರ. ದೇವ್ರೆ, ಮೆಣಸಿನ್ಕಾಯಿ ಬಂದು ಮಹಾರಾಷ್ಟ್ರದ ಇರುತ್ತ, ಟೊಮೊಟೊ ಬಂದು UP ಇರುತ್ತ, ಅವಲಕ್ಕಿ ಬಂದು ಬೆಂಗಳೂರ್ದ ಇರುತ್ತ, ನೀರ್ ಬಂದು UP ಇರುತ್ತ, ಅದು ಗಂಗಾ ನದಿದಿರುತ್ತ, ಇಲ್ಲಿಕಂದ್ರೆ ಯಮುನಾದಿರುತ್ತ, ಇಲ್ಲ ಸರಸ್ವತಿದಿರುತ್ತ. ವೆರೈಟಿ ಆಫ್ ಇವನ್ ಇಂಗ್ರೀಡಿಯನ್ಸ್ ಹಾಕೊಂಡು ನಾವು ಲೈಫ್ ಲೀಡ್ ಮಾಡತ್ತೀವಿ. ನಮ್ಗೆ ಆ್ಯಪಲ್ ಎಲ್ಲಿದ್ ಕೇಳ್ರಿ ಹೇಳ್ತಾನ. ಎಲ್ಲಿದಪ್ಪ ಅದು? ಮಹಾರಾಷ್ಟ್ರ. ಇದನ್ನ ಯಾವ ನೀರಾಗ ತೊಳೆದಪ್ಪ? ಇದನ್ನ MP ನೀರಲ್ಲಿ ತೊಳೆದಿದ್ದೆ. MP ನಲ್ಲೆಲ್ಲ ತುಂಬಿದ್ದದು. ಅಲ್ಲಿ ಬೆಳಗ್ಗೆ ಅಲ್ಲ? ಬೆಳಗ್ಗೆ MP ನೇ ಅದು. ಅವು ಇದ್ರು ಅಯೋಧ್ಯೆ ನೀರ್ ಖಾಲಿ ಅದವನು? ಅಯೋಧ್ಯೆ ನೀರು ಐತಿ. ಅದು ಅಯೋಧ್ಯೆ ಅಲ್ಲ, ಕಾಶಿ ಒಳಗೆ ತುಂಬಿದ್ದೇನ? ಕಾಶಿ ಇಲ್ಲ, ಎಲ್ಲಿ ತುಂಬಿದ್ ನಾವು? ಕಾಶಿಲ್ ತುಂಬಿಲ್ಲ. ಹೌದು. ಅಯೋಧ್ಯೆ ಹತ್ತತ್ರ. ಅಯೋಧ್ಯೆ ಇನ್ನೇನೊಂದು 50-60 ಕಿಲೋಮೀಟರ್ ಐತೆ ಅನ್ನೋ ತುಂಬ ಗೊತ್ತತ್ರ. ಟೋಲ್ ಕರ್ನೂಲ್ ಹತ್ರ ಅದೀವಿ. ಬೆಂಗಳೂರು ಇನ್ನೊಂದೇನು 300 ಕಿಲೋಮೀಟರ್ ಐತಿ.
ಸೊ ಎಲ್ಲೂ ಏನು ಪ್ರಾಬ್ಲಮ್ ಕೊಟ್ಟಿಲ್ಲ ಗಾಡಿ, ಬಾಡಿನೂ ಅಷ್ಟೇ, ಇವ ಜೋಡಿನೂ ಅಷ್ಟೇ, ಒಟ್ಟ ಏನು ಪ್ರಾಬ್ಲಮ್ ಕೊಟ್ಟಿಲ್ಲ. ಫಸ್ಟ್ ಆಫ್ ಆಲ್ ನಂದು ವಿಡಿಯೋಗಳು ನಾನು ರೆಡಿ ಮಾಡ್ಬೇಕು. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಡ್ರೈವರಿಗೆ ಗೊತ್ತೈತಾ ಇಲ್ವಾ ಇದು ಮಾಲಿರೋದು? ಕರ್ನಾಟಕ ಬಾರ್ಡರ್, ಈ ಕಡೆದು ಆಂಧ್ರ. ಇದು ಸಂಗಮದ ನೀರು. ನಾವು ಪ್ರಯಾಗ್ರಾಜ್ ಅಲ್ಲಿ ತುಂಬ್ಕೊಂಬಂದಿರೋಂಥ ಸಂಗಮದ ನೀರು. ಕರ್ನಾಟಕ ಬಾರ್ಡರ್ಗೆ UP ಇಂದ ತಂದಿರೋಂಥ ಪ್ರಯಾಗ್ರಾಜ್ನ ಕುಂಭಮೇಳದ ನೀರನ್ನ ಸ್ಪರ್ಶಿಸ್ಬೇಕಂತ ಹೇಳಿ ಸ್ಟಾಪ್ ಮಾಡಿದೀನಿ. ಕರ್ನಾಟಕ ಎಂಟ್ರಿ. ಎಸ್, ಟೋಟಲ್ 4000 ಕಿಲೋಮೀಟರ್ ಸೇಫ್ ಆಗಿ ಹೋಗಿ ಸೇಫ್ ಆಗಿ ಬಂದ್ವಿ. ಎಂತ ಟ್ರಾಫಿಕ್ ಏನೇ ಅವಘಡಗಳಿಗೂ ನಾವೇನೋ ಸಂಭವಿಸ್ತಿಲ್ಲ. ನಾವು ಹೋದಾಗ ನಾವು ಲೈನ್ ಅಲ್ಲಿ ಇದ್ವಿ, ಅಲ್ಲೇನೋ ಅವಘಡ ಸಂಭವಿಸ್ತಂತ ಗೊತ್ತಾಯ್ತು. ನಮ್ ಕರ್ನಾಟಕ ನೀರನ್ನ ಸ್ಪರ್ಶಿಸಿದೀವಿ. ನಮ್ ಕರ್ನಾಟಕದ ಮೊದಲನೇ ಟೋಲ್ ಇದೆ. ಎಸ್, ತೆಗೀತು, ಸ್ವರ್ಗದ ಬಾಗಿಲೇ ತೆಗೀತು. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಇದಿಷ್ಟು ನನ್ನ ಪ್ರಯಾಗ್ರಾಜ್ನ ಎಲ್ಲ ವೀಡಿಯೋಗಳು. ನಂದೊಂದು ಪ್ಲೇ ಲಿಸ್ಟ್ ಐತಿ, ಅದರೊಳಗೆ ಎಲ್ಲ ಜರ್ನಿ ವೀಡಿಯೋ ಮತ್ತು ಪ್ರಯಾಗ್ರಾಜ್ ವೀಡಿಯೋ, ವಾರಣಾಸಿ, ಅಯೋಧ್ಯ ಎಲ್ಲ ವೀಡಿಯೋಗಳದಾವು, ಅವನ್ನ ನೋಡ್ರಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಇಷ್ಟು ಹೇಳ್ತಾ ಮತ್ತೊಂದು ಹೊಸ ಪ್ಲೇಸ್ನೊಂದಿಗೆ ಮತ್ತೆ ಸಿಗೋಣ ಅಂತ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು, ಮೀಟ್ ಅಗ್ಯಾನ್.